ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ಶಾಸನದ ಪರಿಚಯ, ಮಸ್ಕಿ ಶಾಸನವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅಶೋಕನ ಶಾಸನಗಳಲ್ಲಿ ಮಸ್ಕಿ ಶಾಸನವು ಕೂಡ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಶಾಸನ. ಈ ಮಸ್ಕಿ ಶಿಲಾ ಶಾಸನ ಇದು ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಬಳಿಯ ಗುಡ್ಡದಲ್ಲಿದೆ. ಇದರ ಕಾಲ ಕ್ರಿಸ್ತಪೂರ್ವ 3ನೇ ಶತಮಾನ ಅಂತ ಹೇಳ್ಬೋದಾಗಿದೆ. ಮಸ್ಕಿ ಶಿಲಾಶಾಸನವು ಇದು ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಒಂದು ಗುಡ್ಡದಲ್ಲಿದೆ. ಇದರ ಕಾಲ ಕ್ರಿಸ್ತಪೂರ್ವ 3ನೇ ಶತಮಾನ ಅಂತ ಹೇಳಲಾಗುತ್ತೆ. ಇದನ್ನು ಶೋಧಿಸಿ ಪ್ರಕಟಿಸಿದವನು ಯಾರು ಅಂತ ಅಂದರೆ ಸಿ ಬಿಡನ್ ಅನ್ನುವಂಥವನು. ಈ ಶಾಸನದಲ್ಲಿ ಅಶೋಕನ ಹೆಸರು ದೇವನಾಂಪ್ರಿಯ ಎಂಬ ಅವನ ಬಿರುದು ಹೊಂದಿರುವ ಅಪರೂಪದ ಶಾಸನ. ದೇವನಾಂಪ್ರಿಯ ಅಂತ ಯಾವ ಒಂದು ಅಶೋಕನೇ ದೇವನಾಂಪ್ರಿಯ ಅಂತ ಗೊತ್ತಾಗಿದ್ದು ಮಸ್ಕಿ ಶಾಸನದಿಂದ. ಹಾಗಾಗಿ ದೇವನಾಂಪ್ರಿಯ ಮತ್ತು ಅವನ ಹೆಸರು ಎರಡೂ ಕೂಡ ಇರೋದ್ರಿಂದ ಇದು ಅಶೋಕನಿಗೆ ಇದ್ದಂತಹ ಬಿರುದು ಅಂತ ಹೇಳ್ಬೋದಾಗಿದೆ. ಹಾಗೆ ಈ ಒಂದು ಶಾಸನ ಪ್ರಾಕೃತ ಭಾಷೆಯಲ್ಲಿದೆ, ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ. ಈ ಶಾಸನ ಪ್ರಾಕೃತ ಭಾಷೆಯಲ್ಲಿದ್ದು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಈ ಶಾಸನದ ಸಾರಾಂಶ ದೇವರಿಗೆ ಪ್ರಿಯವಾದ ಅಶೋಕ ರಾಜನ ಘೋಷಣೆ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ದೇವರಿಗೆ ಪ್ರಿಯವಾದ ಅಶೋಕ ರಾಜನ ಘೋಷಣೆ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಇಲ್ಲಿ ಇದು ದೇವರಿಗೆ ಪ್ರಿಯವಾದ ಅಶೋಕ ರಾಜನ ಘೋಷಣೆ. ಈಗ 2.5 ಸಂವತ್ಸರಗಳ ಆಚೆಯ ಕಾಲದಿಂದ ನಾನು ಬುದ್ಧ ದೇವನ ಅನುಯಾಯಿಯಾಗಿದ್ದೇನೆ. ಈಗ 1 ಸಂವತ್ಸರಕ್ಕೆ ಅಧಿಕ ಕಾಲದಿಂದ ನಾನು ಬುದ್ಧ ಸಂಘದಲ್ಲಿ ಆಸಕ್ತಿಯುಳ್ಳವನಾಗಿ ಶ್ರದ್ಧೆಯಿಂದ ಶ್ರಮಿಸುತ್ತಿದ್ದೇನೆ. ಇದರ ಫಲವಾಗಿ ಈ ಜಂಬೂ ದ್ವೀಪದಲ್ಲಿ ಹಿಂದೆ ದೇವರುಗಳು ಮಾನವರೊಡನೆ ಮಿಳಿತವಾಗಿರಲಿಲ್ಲ, ಈಗ ಮಿಳಿತರಾಗಿದ್ದಾರೆ. ನಾನು ಸಾಧಿಸಿದ ಈ ಕಾರ್ಯವನ್ನು ಬಡವನಾದವನು ಸಾಧಿಸಬಹುದು, ಆದರೆ ಆತನಿಗೆ ಧರ್ಮದಲ್ಲಿ ಶ್ರದ್ಧೆ ಮಾತ್ರ ಅವಶ್ಯಕ. ಈ ಕಾರ್ಯ ಬಲ್ಲಿದರಿಗೆ ಮಾತ್ರ ಸಾಧ್ಯವೆಂದು ಯಾರೂ ತಿಳಿಯಲಾಗದು. ಬಡವರಾಗಲಿ ಬಲ್ಲಿದರಾಗಲಿ ಅನುಸರಿಸಿದರೆ ಈ ಘನ ಸಾಧನೆ ಬಹುಕಾಲ ಬಾಳಿತು, 1.5 ಅಷ್ಟು ಅಭಿವೃದ್ಧಿ ಆದೀತು ಅಂತ ಹೇಳಿ ಈ ಒಂದು ಶಾಸನದಲ್ಲಿ ತಿಳಿಸಲಾಗಿದೆ. ಈ ಒಂದು ಶಾಸನದಲ್ಲಿ ಈ ಸಿ ಬಿಡನ್ ಅಂತ ನಾನು ಆಗಲೇ ಏನು ಹೇಳಿದೆ, ಅವರು 1915ರಲ್ಲಿ ಈ ಶಾಸನವನ್ನು ಪತ್ತೆ ಹಚ್ತಾರೆ. ಅವರೊಬ್ಬ ಇಂಜಿನಿಯರ್ ಆಗಿರ್ತಾರೆ. ಹಾಗಾಗಿ ಈ ಒಂದು ಶಾಸನ ಏನಕ್ಕೆ ಪ್ರಸಿದ್ಧಿ ಅಂತ ಅಂದರೆ ಅಶೋಕನ ಹೆಸರು ದೇವನಾಂಪ್ರಿಯ ಎಂಬ ಅವನ ಬಿರುದು ಹೊಂದಿರುವಂಥ ಅಪರೂಪದ ಶಾಸನ ಅಂತ ಹೇಳಲಾಗುತ್ತೆ. ಅಶೋಕನ ಶಾಸನಗಳೇ ಕರ್ನಾಟಕದಲ್ಲಿ ದೊರೆತಿರುವ ಶಾಸನಗಳ ಪೈಕಿ ಅತಿ ಪ್ರಾಚೀನವಾದವುಗಳು ಅಂತ ಕೂಡ ಹೇಳಲಾಗಿದೆ. ಇದಿಷ್ಟು ಅಶೋಕನ ಒಂದು ಶಾಸನವಾದ ಮಸ್ಕಿ ಶಾಸನದ ಪರಿಚಯ. ಧನ್ಯವಾದಗಳು.